Hello, Namaskara. ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಕೇಳ್ತಾ ಇರೋದು ಪೋಸ್ಟ್ ಪ್ರೆಗ್ನೆನ್ಸಿಲಿ ಏನು ಡಯಟ್ ಫಾಲೋ ಮಾಡ್ತಾ ಇದ್ದೀರಾ, ಏನು ತಿಂತಾ ಇದ್ದೀರಾ, ಏನು ತಿಂತಾ ಇಲ್ಲ, ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀರಾ, ಏನೇನೆಲ್ಲ ಎಕ್ಸಸೈಸಸ್ ಮಾಡ್ತಿದ್ದೀರಾ, ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ, ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ. There are too many questions regarding this, so I thought ಇವತ್ತಿನ ವಿಡಿಯೋಲಿ ನಾನು ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್, ನಾನು ಏನೇನೆಲ್ಲ ತಿಂದೆ, ಏನು ತಿಂದಿಲ್ಲ, ಏನೇನೆಲ್ಲ ಫಾಲೋ ಮಾಡಿದೆ, ನನಗೇನು ಹೆಲ್ಪ್ ಆಯಿತು, ಇದು ಎಲ್ಲದರ ಬಗ್ಗೆ ಮಾತಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋದು ಮುಂಚೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಂದು ತುಂಬ ಲೈಟಾಗಿರುತ್ತೆ ಆ್ಯಂಡ್ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಅದನ್ನು ಪ್ರಿಪೇರ್ ಮಾಡೋಕ್ಕೆ. ಏನು ತಿಂತೀನಿ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಬಟ್ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಲಂಚ್ಗೆ ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪಡ್ಡು ದೋಸೆ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕ್ಯಾಸ್ಟ್ರಾಂಗ್ ಪ್ರೀಮಿಯಮ್ ಕ್ಯಾಸ್ಟ್ ಐರನ್ ಪಡ್ಡು ಮೇಕರ್ ಫ್ರಮ್ ಇಂಡಸ್ ವ್ಯಾಲಿ. ಇದು ಒನ್ ಆಫ್ ದ ಮಸ್ಟ್ ಹ್ಯಾವ್ಸ್. ಯಾರ್ಯಾರು ಪಡ್ಡು ಲವರ್ಸ್ ಇದ್ದೀರಾ ಅಥವಾ ರೌಂಡ್ ಶೇಪ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ದಿಸ್ ಇಸ್ ಒನ್ ಆಫ್ ದ ಮಸ್ಟ್ ಹ್ಯಾವ್ಸ್ ನಿಮ್ಮ ಕಿಚನಲ್ಲಿ. ಆ್ಯಂಡ್ ಆಲ್ಸೋ ಇದು ಇವನ್ ಆಗಿ ಕುಕ್ ಮಾಡುತ್ತೆ ಆ್ಯಂಡ್ ತುಂಬ ಸ್ಟರ್ಡಿ ಆಗಿದೆ, ಬೇಗ ಹೀಟ್ ಆಗುತ್ತೆ. ಸೊ ಹಾಗಾಗಿ ಬೇಗ ಕ್ವಿಕ್ಕಾಗಿ ಅಡುಗೆ ಕೂಡ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಆ್ಯಂಡ್ ಪಡ್ಡು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಆಲ್ಸೋ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ತುಂಬ ಎಣ್ಣೆ ಬೇಕಾಗಲ್ಲ. ಸೊ ಮೇಕಿಂಗ್ ಮೈ ಮೀಲ್ಸ್ ಮಚ್ ಮೋರ್ ಹೆಲ್ದಿಯರ್. ಇದ್ರ ಜೊತೆ ನಾನು ಇನ್ನೊಂದು ಕೂಡ ಆರ್ಡರ್ ಮಾಡಿದೆ, ದಟ್ ಈಸ್ ತವಾ. ಈ ಉತ್ತಪ್ಪಮ್ಸ್ ಅಥವಾ ಸೆಟ್ ದೋಸೆ ಅಥವಾ ಆಮ್ಲೆಟ್ ಇದೆಲ್ಲ ಕುಕ್ ಮಾಡ್ಕೊಳ್ಬೋದು. ನನಗೆ ಇದು ಒಂಥರ ಗೇಮ್ ಚೇಂಜರ್ ಇನ್ ಮೈ ಕಿಚನ್. ಯಾಕೆ ಅಂತಂದರೆ ಇಟ್ ಇಸ್ ಪ್ರೀ ಸೀಸನ್ಡ್, 100% ಪ್ಯೂರ್ ಆ್ಯಂಡ್ ಟಾಕ್ಸಿನ್ ಫ್ರೀ, ನೋ ಕೆಮಿಕಲ್ ಕೋಟಿಂಗ್ಸ್ ಆ್ಯಂಡ್ ಬೇಗ ಹೀಟ್ ಆಗುತ್ತೆ ಆ್ಯಂಡ್ ಒಂಥರ ಗೋಲ್ಡನ್ ಬ್ರೌನ್ ಫಿನಿಶ್ ಸಿಗುತ್ತೆ ಟು ಮೈ ಉತ್ತಪ್ಪಮ್ಸ್ ಅಥವಾ ಸೆಟ್ ದೋಸೆಗೆಲ್ಲನೂ. ಆ್ಯಂಡ್ ನಾನು ಜಾಸ್ತಿ ಇದರಲ್ಲಿ ಯೂಸ್ ಮಾಡ್ಕೊಳ್ಳೋದು ಬಂದು ಒಂದು ಸೆಟ್ ದೋಸೆ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ಯೂಶ್ವಲಿ ಮಧ್ಯಾಹ್ನದ ಹೊತ್ತು ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋ ದಿನ ಆಮ್ಲೆಟ್ ಪ್ರಿಫರ್ ಮಾಡ್ತೀವಿ. ನನಗೆ, ಅಬಿಗೆ, ಅಜ್ಜಿಗೆ ಎಲ್ಲರಿಗೂ ಆಮ್ಲೆಟ್ ಇಷ್ಟ. ಸೊ ಒಂದೊಂದೇ ಆಮ್ಲೆಟ್ ಹಾಕಬೇಕು ಅಥವಾ ಒಂದೊಂದು ಸತಿ ಆಮ್ಲೆಟ್ ಮಾಡುವಾಗ ಶೇಪ್ ನೀಟಾಗೆ ಬರಲ್ಲ. ಸೊ ಇದರಲ್ಲಿ ಮಾಡೋದಾದರೆ ತುಂಬ ಈಸಿ. ಸೊ ಒಂದೇ ಸತಿಗೆ 3 ಆಮ್ಲೆಟ್ ಮಾಡ್ಕೊಳ್ಬೋದು ಆ್ಯಂಡ್ ಆಲ್ಸೋ ಸಖತ್ತಾಗೆ ಕುಕ್ ಆಗಿರುತ್ತೆ. ಸೊ ಇದೆರಡೂ ನಾನು ಇಂಡಸ್ ವ್ಯಾಲಿಯಿಂದ ಪರ್ಚೇಸ್ ಮಾಡಿರೋದು ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಿಮಗೂ ಏನಾದರೂ ಯಾವುದಾದ್ರೂ ಐಟಮ್ಸ್ ಬೇಕು ಅಥವಾ ನಿಮ್ಮ ಕುಕ್ವೇರ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅಂತ ಅಂದರೆ ಡೂ ಚೆಕ್ಔಟ್ ಇಂಡಸ್ ವ್ಯಾಲಿ. ಐ ವುಡ್ ಹೈಲಿ ರೆಕಮೆಂಡೆಡ್ ಟು ಯು. ಆ್ಯಂಡ್ ಆಲ್ಸೋ ನೀವು ಅರ್ಪಿತಾ 12 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡಿ ಇನ್ನೂ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಅಪ್ಲೈ ಆಗುತ್ತೆ. ಸೊ ಡೂ ಚೆಕ್ ಇಟ್ ಔಟ್. ಈಗ ನಾನು ಬೆಳಗ್ಗೆಯಿಂದ ಏನೇನು ತಿಂತೀನಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಬೆಳಗ್ಗೆ ಒಂದು 7 to 8 ಅಷ್ಟೊತ್ತಿಗೆ ಎದ್ದೊಳ್ತೀನಿ. ಆಬ್ವಿಯಸ್ಲಿ ಪಾಪು ಆದಮೇಲೆ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ, ಒಂಚೂರು ಏರುಪೇರು ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ಅವಳು ನೈಟ್ ಎಷ್ಟು ನಿದ್ದೆ ಮಾಡ್ತಾಳೆ ಅದರ ಮೇಲೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಗ್ರೀನ್ ಟೀ ಮಾಡ್ಕೊಂಡು ಬಂದು ಕೂತ್ಕೊಂಡು ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಮಾಡ್ಕೊಳ್ತಾ ಗ್ರೀನ್ ಟೀ ಕುಡಿತೀನಿ. ನನಗೆ ಮುಂಚೆ ಎಲ್ಲ ಓಪನ್ ಸ್ಪೇಸಲ್ಲಿ ಕೂತ್ಕೊಂಡು, ಇವಾಗಲೂ ಅಷ್ಟೇ ಓಪನ್ ಸ್ಪೇಸಲ್ಲಿ ಕೂತ್ಕೊಂಡು ನಾನು ಈ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ. ಲೈಕ್ ಸಿಟ್ಔಟಲ್ಲೋ ಟೆರೆಸಲ್ಲೋ ಈ ಥರ. ಬಟ್ ಪಾಪು ಆದಮೇಲೆ ಈ ಟೈಮಲ್ಲಿ ಅವಳು ಎದ್ದಿರ್ತಾಳೆ, ಆಟ ಆಡ್ತಿರ್ತಾಳೆ ಅಥವಾ ಮಲ್ಕೊಂಡಿರ್ತಾಳೆ. ಸೊ ಅವಳ ಪಕ್ಕನೇ ಇರಬೇಕಾಗತ್ತೆ. ಸೊ ಹಾಗಾಗಿ ಬೆಡ್ ಮೇಲೆ ಕೂತ್ಕೊಂಡು ಈ ಕೆಲಸ ಮುಗಿಸ್ಕೊಳ್ತೀನಿ. ಇದಾದಮೇಲೆ ಪಾಪುಗೆ ಫೀಡ್ ಮಾಡಿಸೋದು, ಅವಳ ಜೊತೆ ಒಂದು ಸ್ವಲ್ಪ ಆಟ ಆಡೋದು ಇದೆಲ್ಲ ಆಗುತ್ತೆ. ಅರೌಂಡ್ 9:30 ಹಾಗೆ ನಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತೊಗೊಳ್ತೀನಿ. ಸೊ ಲಾಸ್ಟ್ 6 ಇಯರ್ಸಿಂದನೂ 6 ವರ್ಷದಿಂದನೂ ನಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹ್ಯಾಸ್ ಬೀನ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಇವಾಗ ನಂಗೆ ಗೊತ್ತು ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಥರ ಒಪಿನಿಯನ್ಸ್ ಬರುತ್ತೆ, ಒಳ್ಳೆಯದಾ ಕೆಟ್ಟದಾ, ಅದು ಹಂಗಂತೆ ಹಿಂಗಂತೆ, ಅದಾಗತ್ತಂತೆ ಇದಾಗತ್ತಂತೆ ಅಂತ. ಬಟ್ ನಾನು ಪರ್ಸ್ನಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ 6 ವರ್ಷದಿಂದ ಒಂದು ದಿನವೂ ಮಿಸ್ ಮಾಡದೇ ಇರೋಂಗೆ ಪ್ರತಿದಿನ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಶೇಕೇ ಇರುತ್ತೆ. ನಾನು ಒಬ್ಬಳದೇ ಅಲ್ಲ, ನನ್ನ ಎಂಟೈರ್ ಫ್ಯಾಮಿಲಿ, ಅಪ್ಪ, ಅಕ್ಕ, ಅಬಿ, ನಳಿ, ಆಂಟಿ ಎಲ್ಲರೂ ಬೆಳಗ್ಗೆ ನಾವು ಶೇಕೆ ಕುಡಿಯೋದು. ನಮ್ಗೆಲ್ಲರಿಗೂ ತುಂಬ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಸೊ ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ರೂ ಔಟ್ ಪ್ರೆಗ್ನೆನ್ಸಿ ಕೂಡ ನಾನು ಪ್ರತಿದಿನ ಶೇಕೆ ಕುಡಿದಿರೋದು. ನಾನು ಡೆಲಿವರಿ ಆಗಿ ಫಸ್ಟ್ ಮೀಲ್ ತೊಗೊಂಡಿದ್ದು ಶೇಕೆ. ಇವಾಗಲೂ ಕೂಡ ಫೀಡಿಂಗ್ ಟೈಮಲ್ಲೂ ನಾನು ಶೇಕ್ ತೊಗೊಳ್ತಾ ಇದ್ದೀನಿ. ಸೊ ಇಟ್ ಈಸ್ ಜಸ್ಟ್ ಎ ಮೀಲ್ ರೀಪ್ಲೇಸ್ಮೆಂಟ್, ನ್ಯೂಟ್ರಿಷನ್ ಚೆನ್ನಾಗಿದೆ ಅಷ್ಟೇ. ಸೊ ಹಾಗಾಗಿ ನನಗೆ ತುಂಬ ಬೆನಿಫಿಟ್ಸ್ ಆಗಿದೆ, ನಾನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಬೆಳಗ್ಗೆ ಅವತ್ತು ಕೆಲವೊಂದು ಸತಿ ಓಡಾಡ್ಕೊಂಡು ಶೇಕ್ ಕುಡಿತಾ ಇರ್ತೀನಿ. ಬಿಕಾಸ್ ಈ ಟೈಮಲ್ಲಿ ಪಾಪು ಐದರ್ ನಿದ್ದೆ ಬರ್ತಾ ಇರುತ್ತೆ ಅವಳಿಗೆ. ಸೊ ಅವಳಿಗೆ ಎತ್ಕೊಂಡು ಓಡಾಡಿದ್ರೆ ಬೇಗ ನಿದ್ದೆ ಮಾಡಿಬಿಡ್ತಾಳೆ ಅಂತ. ಅಥವಾ ಕೆಲವೊಂದು ಸತಿ ಅವಳು ಎದ್ದಿರ್ತಾಳೆ. ಸೊ ಅವಳಿಗೆ ಜಾಸ್ತಿ ಹೊತ್ತು
ಸೊಗಸೆ ಇದ್ದರೆ ಅವಳಿಗೂ ಬೋರ್ ಆಗುತ್ತೆ ಅಲ್ವಾ, ಸೊ ಎತ್ಕೊಂಡು ಹಿಂಗೆ ಆಟಾಡಿಸ್ತಾ ಇರ್ತೀನಿ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಕುತ್ಕೊಂಡು ಶೇಕ್ ಕುಡಿಯೋಕ್ಕೆ, ಬಿಕಾಸ್ ಇಟ್ ಈಸ್ ವೆರಿ ಹೆಲ್ದಿ ಆ್ಯಂಡ್ ರೆಕಮೆಂಡೆಡ್. ಆದಷ್ಟು ನಾವು ಏನೇ ಊಟ ಮಾಡಿದ್ರು ನಿಂತ್ಕೊಂಡು ತಿನ್ನೋದಕ್ಕಿಂತ ಅಥವಾ ನೀರು ಕುಡಿಯೋದು ಅಷ್ಟೇ, ನಿಂತ್ಕೊಂಡು ನೀರು ಕುಡಿಯೋದಕ್ಕಿಂತ ಕುತ್ಕೊಂಡು ನೀರು ಕುಡಿಯೋದು ಅಥವಾ ಕುತ್ಕೊಂಡು ಊಟ ಮಾಡೋದು ಇಸ್ ವೆರಿ ಹೆಲ್ದಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ಕೆಲವೊಂದು ಸತಿ ಹೀಗೆ ಆಗುತ್ತೆ. ತಡ ಐ ಹ್ಯಾವ್ ಮೈ ಬೇಬಿ ಎದ್ಬಿಟ್ಟಿದ್ದಾಳೆ. ಇವಾಗ ಅವಳನ್ನ ಮಲಗಿಸಿದ್ರೆ ಅಳ್ತಾಳೆ, ಸೊ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಮನೇಲಿ ಯಾರೂ ಇಲ್ದಿರೋ ಕಾರಣ ನಾನು ಅವಳನ್ನ ಎತ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಸೊ ಸೆಕೆಂಡ್ ಮೀಲ್ ಆಫ್ ದ ಡೇ ಬಂದುಬಿಟ್ಟು ಲಂಚ್. ಸೊ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಇನ್ ಬಿಟ್ವೀನ್ ಐದರ್ ಒಂದು ಗ್ರೀನ್ ಟೀ ಕುಡಿತೀನಿ ಅಥವಾ ಎಳ್ನೀರು ಈ ಥರ ಏನಾದರೂ ಕುಡಿತೀನಿ. ಅದು ರೇರಾಗೆ ಎವ್ರಿ ಸಿಂಗಲ್ ಡೇ ಕುಡಿಯಲ್ಲ. ಇಫ್ ಇನ್ ಕೇಸ್ ನಂಗೆ ಏನಾದರೂ ಲೋ ಇನ್ ಎನರ್ಜಿ ಅಥವಾ ಏನಾದರೂ ಬೇಕು ಅಂತ ಅನ್ಸಿದ್ರೆ ಯೂಶಲಿ ಹಂಗೆ ಅನ್ಸಲ್ಲ, ಬಿಕಾಸ್ ನನಗೆ ಬೆಳಗ್ಗೆ ಶೇಕ್ ಕಂಪ್ಲೀಟಾಗಿ ಹೊಟ್ಟೆ ತುಂಬಿರುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಯೂಶಲಿ ಅರೌಂಡ್ 1 to 2 ನಾನು ಊಟ ಮುಗಿಸ್ಕೊಳ್ತೀನಿ. ಆ್ಯಂಡ್ ಏನೇನಿರುತ್ತೆ ಅಂತಂದರೆ ಐ ಮೇಕ್ ಶ್ಯೂರ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಯೂಶ್ವಲಿ ಡಯಟ್ ಅಂದಿದ ತಕ್ಷಣ ತುಂಬ ಜನದ ತಲೆಗೆ ಬರೋದು ಕಡಿಮೆ ತಿನ್ನೋದು ಅಂತ. ಡಯಟ್ ಅಂದರೆ ಇಟ್ ಈಸ್ ನಾಟ್ ಈಟಿಂಗ್ ಲೆಸ್, ಇಟ್ ಈಸ್ ಈಟಿಂಗ್ ರೈಟ್ ಅಂತ ಹೇಳ್ತಾರೆ. ಸೊ ಕಡಿಮೆ ತಿನ್ನೋದಲ್ಲ, ನೀವು ಏನು ತಿಂತೀರಾ ಕರೆಕ್ಟಾಗೆ ತಿನ್ನೋದು, ಎಷ್ಟು ಇಟ್ಕೊಳ್ಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಮಧ್ಯಾಹ್ನ ಊಟದಲ್ಲಿ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಇದಿಷ್ಟೂ ಬ್ಯಾಲೆನ್ಸ್ ಆಗೋ ಥರ ನೋಡ್ಕೊತೀನಿ. ಸೊ ಇದು ನಾನು ಬಿಫೋರ್ ಪ್ರೆಗ್ನೆನ್ಸಿ ಕೂಡ ಇದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು, ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿ ಕೂಡ ಇದೆ. ಬಿಕಾಸ್ ನನ್ನ ಡಾಕ್ಟರ್ ಹೇಳಿದ್ದು ಡೆಲಿವರಿ ದಿನಾನೇ ನೀನು ಯಾವುದೇ ಥರದ್ದು ಪಥ್ಯ ಗಿತ್ಯ ಊಟ ಬಿಡೋದು ಇದೆಲ್ಲ ಮಾಡೋಂಗಿಲ್ಲ, ಆರಾಮಾಗಿ ಎಲ್ಲ ತಿನ್ನು ಎಕ್ಸೆಪ್ಟ್ ಗ್ಯಾಸ್ಟ್ರಿಕ್ ಆಗೋವಂಥ ಐಟಮ್ಸ್ ಲೈಕ್ ಮೊಳಕೆ ಕಟ್ಟಿದ ಕಾಳು ಅಥವಾ ಪೊಟ್ಯಾಟೊ ಈ ಥರದ್ದೆಲ್ಲ ಅವಾಯ್ಡ್ ಮಾಡು, ಬೇರೆ ಎಲ್ಲ ತಿನ್ನು ಅಂತ ಹೇಳಿದರು. ಸೊ ನಾನು ಅದೆಲ್ಲ ಬಿಟ್ಬಿಟ್ಟು, ಅದು ಫಸ್ಟ್ 6 weeks ಮಾತ್ರ. ಸೊ ನಾನು ಏನೇನು ಇಟ್ಕೊತಾ ಇದ್ದೆ ಅಂತ ಅಂದರೆ ಪ್ರೋಟೀನ್ಸು ಫಸ್ಟ್ ನಾನು ಊಟದಲ್ಲಿ ಒಂದು ಹಣ್ಣು ಏನಾದರೂ ತಿನ್ಬಿಡ್ತಾ ಇದ್ದೆ. ಸೊ ಪ್ರತಿದಿನ ಒಂದೊಂದು ಹಣ್ಣು, ಹೋಲ್ ಫ್ರೂಟ್, ಆರೆಂಜ್ ಇರ್ಬೋದು, ಆ್ಯಪಲ್ ಇರ್ಬೋದು, ಪೊಮೊಗ್ರಾನೆಟ್ ಅಥವಾ ಪಪಾಯ, ಪೈನಾಪಲ್, ಮೂಸಂಬಿ ಈ ಥರ ಡೈಲಿ ಯಾವುದಾದ್ರೂ ಒಂದು ಥರ ಹಣ್ಣು ತಿಂತಾಯಿದ್ದೆ. ಅದಾದಮೇಲೆ ನಂದು ಊಟದ ಪ್ಲೇಟಲ್ಲಿ ಏನೇನು ಇರ್ತಿತ್ತು ಅಂತಂದರೆ ಒಂದು ಕಪ್ಪಲ್ಲಿ ಯಾವುದಾದ್ರೂ ಪ್ರೋಟೀನ್ ಸೋರ್ಸ್ಗೆ, ಯೂಶಲಿ ನಾನ್ ವೆಜ್ ತಿನ್ನೋ ದಿನ ಮೊಟ್ಟೆನೋ ಅದನ್ನು ನಾನು ಡೈಲಿ ಟೇಸ್ಟಿಯಾಗಿ ಮಾಡ್ಕೊತೀನಿ. ಲೈಕ್ ಒಂದೇ ಥರ ಇದ್ದರೆ ಬೋರ್ ಆಗುತ್ತೆ ಅಲ್ವಾ. ಸೊ ಮೊಟ್ಟೆನೇ ಒಂದಿನ ಆಮ್ಲೆಟ್ ಮಾಡ್ಕೋಬೋದು, ಒಂದಿನ ಎಗ್ ಬುರ್ಜಿ ಮಾಡ್ಕೊಳ್ಬೋದು, ಅಥವಾ ಚಿಕನ್ ಮಟನ್ ಇದ್ದರೆ ಅದನ್ನ ಇಟ್ಕೊತಿದ್ದೆ. ಒಂದು 3 pieces ಅಷ್ಟೇ ನಾನು ತಿನ್ನೋ, 3 to 4 ಮ್ಯಾಕ್ಸಿಮಮ್. ತುಂಬಾ ಇಟ್ಕೊಳ್ಳಲ್ಲ, ಎಷ್ಟು ಬೇಕೋ ಅಷ್ಟೇ. ಸೊ ಪ್ರೋಟೀನ್ ಸೋರ್ಸ್ಗೆ ಈ ಥರ ಏನಾದರೂ, ಅಥವಾ ವೆಜಿಟೇರಿಯನ್ ಆದರೆ ಪನ್ನೀರ್, ಟೋಫು ಈ ಥರ ಏನಾದರೂ ಇಟ್ಕೊತಾ ಇದ್ದೆ. ಸೊ ಇದು ನನಗೆ ಪ್ರೋಟೀನ್ ಫುಲ್ಫಿಲ್ಮೆಂಟ್ ಆಗ್ತಿತ್ತು. ಸೊ ಬೆಳಗ್ಗೆ ನಂಗೆ ಶೇಕಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ, ಆ್ಯಂಡ್ ಮಧ್ಯಾಹ್ನ ಕೂಡ ಊಟದಲ್ಲಿ ಎವ್ರಿ ಮೀಲಲ್ಲೂ ಪ್ರೋಟೀನ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿಲಿ. ಬಿಕಾಸ್ ನಮ್ಮದು ಮಸಲ್ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಅದನ್ನು ರೀಬಿಲ್ಡ್ ಮಾಡಬೇಕು ಅಂದರೆ ಪ್ರೋಟೀನ್ ಸೋರ್ಸಸ್ ತುಂಬ ಇಂಪಾರ್ಟೆಂಟ್. ಸೊ ಪ್ರೋಟೀನ್ಗೆ ಅದು ಇಟ್ಕೊತಾ ಇದ್ದೆ. ಅದಾದಮೇಲೆ ಒಂಥರ ಪಲ್ಯ, ತರಕಾರಿ ಪಲ್ಯ, ಬೀಟ್ರೂಟು, ಕ್ಯಾರೆಟು, ಬೀನ್ಸು ಈ ಥರ ಯಾವುದಾದ್ರೂ ಒಂಥರ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಚೆನ್ನಾಗೆ, ಅಂದರೆ ತುಂಬ ಬೇಯಿಸ್ಬಿಡೋದಲ್ಲ, ಸೊ ಚೆನ್ನಾಗೆ ಸೊಪ್ಪಿನ ಪಲ್ಯ ಮಾಡಿಕೊಡೋರು ಆಂಟಿ. ಆ್ಯಂಡ್ ಇದೆಲ್ಲನೂ ನನಗೆ ನಳಿ ಆಂಟಿನೇ ಮಾಡಿಕೊಡ್ತಾ ಇದ್ದಿದ್ದು. ನನಗೆ ಅಷ್ಟು ಅಡುಗೆ ಎಲ್ಲ ಮಾಡೋಕ್ಕೆ ಬರೋಲ್ಲ, ಬರೀ ಅನ್ನ, ಚಪಾತಿ, ಒಂಥರ ಯಾವುದಾದ್ರೂ ಚಿಕನ್ನು ಇಷ್ಟೇ ನನಗೆ ಬರೋದು. ಸೊ ಅವರೇ ಮಾಡಿಕೊಡ್ತಾ ಇದ್ದಿದ್ದು ಪಲ್ಯ. ಅದಾದಮೇಲೆ ಅನ್ನ ಸಾಂಬಾರು ತಿಂತಿದ್ದೆ. ಆ್ಯಂಡ್ ಮುಂಚೆ ಪ್ರೆಗ್ನೆನ್ಸಿ ಅಥವಾ ಮಗು ಆಗೋದು ಮುಂಚೆ ನಾನು ಮೊಸರನ್ನ ಇಟ್ಕೊತಿದ್ದೆ, ಅಥವಾ 1 ಕಪ್ ಮೊಸರು ಕುಡಿತಾ ಇದ್ದೆ. ಅದು ಕೂಡ ಪ್ರೋಟೀನ್ ಆಗುತ್ತೆ ಆ್ಯಂಡ್ ಪ್ರೋಬಯೋಟಿಕ್ಸ್ ಇರುತ್ತೆ ಅಂತ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿ ಒಂದು ಸ್ವಲ್ಪ ದಿನ ಮಳೆಗಾಲ ಅಂದರೆ ತುಂಬ ಚಳಿ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ನಾನೇ ಮೊಸರು. ಸೊ ಅದ್ರ ಬದಲಾಗಿ ನನಗೆ ಆಂಟಿ ಏನು ಕೊಡ್ತಿದ್ರು ಅಂದರೆ ಹಾಲು ಅನ್ನ. ಸೊ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಕುದಿಯೋ ಹಾಲು, ಅದಕ್ಕೆ ಒಂಚೂರು ಆರ್ಗ್ಯಾನಿಕ್ ಏನದು ಬೆಲ್ಲ, ಸೊ ಆರ್ಗ್ಯಾನಿಕ್ ಜಾಗ್ರಿ ಹಾಕ್ಕೊಂಡ್ಬಿಟ್ಟು ಸಕ್ಕತ್ತಾಗಿರ್ತಾಯಿತ್ತು. ಬಿಸಿ 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 ತಿಂದ್ಬಿಟ್ರೆ ಒಂಥರ ಮನ್ಸಿಗೆ ತೃಪ್ತಿ ಆಗೋದು. ಸೊ ಇದನ್ನು ಮಾಡ್ತಾಯಿದ್ದೆ. ಅಗೇನ್ ಹಾಲಲ್ಲಿ ಕೂಡ ಪ್ರೋಟೀನ್, ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ ಅಲ್ಲ, ಸೊ ಇದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದೆ. ಸೊ ಎವ್ರಿ ಸಿಂಗಲ್ ಡೇ ಇದೇ ನಂದು ಊಟದ್ದು ಪದ್ಧತಿ. ಡೈಲಿ ಒಂಥರ ಹಣ್ಣು, ಒಂಥರ ತರಕಾರಿ ಪಲ್ಯ, ಅನ್ನ ಸಾರು, ಹಾಲು ಅನ್ನ, ಅಥವಾ ಒಂದೊಂದು ಸತಿ ಬಿಸಿಲೆಲ್ಲ ಚೆನ್ನಾಗಿದ್ದರೆ ಮೊಸರನ್ನ ಅಥವಾ 1 ಕಪ್ ಮೊಸರು ಕುಡಿತಾ ಇದ್ದೆ. ಸೊ ದಿಸ್ ವಾಸ್ ಮೈ, ಇವಾಗಲೂ ಅಷ್ಟೇ, ಇವಾಗಲೂ ಇದನ್ನೇ ಫಾಲೋ ಮಾಡೋದು. ಆ್ಯಂಡ್ ಪ್ರೆಗ್ನೆನ್ಸಿ ಮುಂಚೆನೂ ಅದೇ, ಪ್ರೆಗ್ನೆನ್ಸಿಲೂ ಅದೇ, ಪೋಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಇವಾಗ ಎಲ್ಲನೂ ಅದನ್ನೇ ಫಾಲೋ ಮಾಡ್ತಾ ಇರೋದು. ಸೊ ಇದಾದಮೇಲೆ ನಂದು ನೆಕ್ಸ್ಟ್ ಮೀಲ್ ವಿಲ್ ಬಿ ಇನ್ ದಿ ಈವ್ನಿಂಗ್. ಸೊ ಈವ್ನಿಂಗ್ ನಾನು 1 ಗ್ಲಾಸ್ ಹಾಲು ಕುಡಿತಾ ಇದ್ದೆ. ಯಾವಾಗ ಅಂತ ಅಂದರೆ
ಫಸ್ಟ್ 1 ಮಂತ್ ಪೋಸ್ಟ್ ಪ್ರೆಗ್ನೆನ್ಸಿಲಿ. ಸೊ ಅದಕ್ಕೆ ಮುಂಚೆ ಏನೂ ತಿಂತಾ ಇರಲಿಲ್ಲ, ಪ್ರೆಗ್ನೆನ್ಸಿಲಿ ಏನೂ ತಿಂತಾ ಇರಲಿಲ್ಲ ಸಂಜೆ ಎಲ್ಲ, ಬಿಕಾಸ್ ನನಗೆ ಮಧ್ಯಾಹ್ನನೇ ಹೊಟ್ಟೆ ತುಂಬ ಊಟ ಮಾಡಿರ್ತಾ ಇದ್ದೆ. ಸೊ ನನಗೇನು ಸಂಜೆ ಹೊಟ್ಟೆ ಹಶು ಕ್ರೇವಿಂಗ್ಸ್ ಇದೆಲ್ಲ ಆಗ್ತಿರ್ಲಿಲ್ಲ. ಆ್ಯಂಡ್ ಆಲ್ಸೋ ಇಟ್ ಇಸ್ ಸೆಟ್, ನಾವು 3 ಹೊತ್ತು ಊಟ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಹೆಲ್ದಿ. ಪದೇ 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 ತಿನ್ನೋದ್ಕಿಂತ 3 ಹೊತ್ತು 3 ಮೀಲ್ಸ್, ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ನಾನು ಕಲ್ತಿರೋ ಪ್ರಕಾರ. ಇನ್ಸುಲಿನ್ ರಿಲೀಸ್ ಆಗೋದಿರ್ಬೋದು, ಸೊ ಹೆಲ್ತ್ ಚೆನ್ನಾಗಿರೋದಕ್ಕೆ ಅಥವಾ ಡಯಾಬಿಟೀಸ್ ಆಗದೆ ಇರೋದಕ್ಕೆ ಇದೆಲ್ಲನೂ ಹೆಲ್ಪ್ ಆಗುತ್ತೆ ಪದೇ ಪದೇ ತಿನ್ನೋದಕ್ಕಿಂತ. ಸೊ ಹಾಗಾಗಿ ಸಂಜೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ತಿಂತಾ ಇರಲಿಲ್ಲ. ತುಂಬ ಏನಾದರೂ ಒಂದೊಂದು ಸತಿ ತಿನ್ನಬೇಕು ಅಂತ ಅನ್ಸಿದ್ರೆ ಒಂದು ಹಣ್ಣು ಏನಾದರೂ ತಿಂತಿದ್ದೆ. ಬಟ್ ಪೋಸ್ಟ್ ಪ್ರೆಗ್ನೆನ್ಸಿಲಿ ಹಾಲು ಕುಡಿತಾ ಇದ್ದೆ, 1 ಲೋಟ ಹಾಲು ಅಥವಾ ಕಾಫಿ ಕೊಡೋರು, ಬಿಕಾಸ್ ಹೀಲ್ ಆಗುತ್ತೆ ಚೆನ್ನಾಗೆ ಬಾಡಿ ಹೀಟ್ ಆದರೆ ಅಂತ ಹೇಳ್ಬಿಟ್ಟು ಕಾಫಿ ಕೊಡೋರು. ಬಟ್ ನನಗೆ ಮೊದಲೇ ನಂದು ಹೀಟ್ ಬಾಡಿ, ಸೊ ಕಾಫಿ ಕುಡಿದು ಮತ್ತು ಮುಖ ಎಲ್ಲ ಪಿಂಪಲ್ ಆಗಿತ್ತು, ಹಾಗಾಗಿ ಕಾಫಿ ಆದಷ್ಟು ಅವಾಯ್ಡ್ ಮಾಡಿ 1 ಲೋಟ ಹಾಲು ಕುಡಿತಾ ಇದ್ದೆ. ಸೊ ಅದಾದಮೇಲೆ ಬಿಕಾಸ್ ಪಾಪುಗೂ ನಾವು ಫೀಡ್ ಮಾಡಿಸೋದ್ರಿಂದ ಕ್ಯಾಲ್ಶಿಯಮ್ ಚೆನ್ನಾಗಿ ಬೇಕು ಬಾಡಿಗೆ, ಸೊ ಹಾಲು ಅಟ್ಲೀಸ್ಟ್ 1-2 ಗ್ಲಾಸ್ ಕುಡೀರಿ ಅಂತ ಹೇಳಿದ್ರಿಂದ ಸೊ ಸಂಜೆ 1 ಗ್ಲಾಸ್ ಹಾಲು ಕುಡಿತಾ ಇದ್ದೆ. ಅದಾದಮೇಲೆ ಡೈರೆಕ್ಟ್ ನೈಟ್ ಊಟ. ಸೊ ನೈಟ್ ಊಟನೂ ಅಷ್ಟೇ, ಇನಿಷಿಯಲಿ ಸ್ವಲ್ಪ ಲೇಟಾಗೇ ಮಾಡ್ತಿದ್ದೆ, ಬಿಕಾಸ್ ನೈಟೆಲ್ಲ ಎದ್ದಿರಬೇಕಾಗಿತ್ತಲ್ಲ, ಹೊಟ್ಟೆ ಹಶ್ವಾಗಬಾರ್ದು ಅಂತ ಒಂದು 9 ಗಂಟೆಗೆ ತಿಂತಾಯಿದ್ದೆ. ಬಟ್ ಇವಾಗ ಅಗೇನ್ ನಂದು ಸೆಷನ್ ಮುಗಿಸ್ಕೊಂಡು ಒಂದು 8 ಗಂಟೆಗೆಲ್ಲ ತಿನ್ಬಿಡ್ತೀನಿ. ಸೊ ಏನಿರುತ್ತೆ ಅಂತ ಅಂದರೆ ನೈಟ್ ಹೊತ್ತು ಫಸ್ಟ್ 1 ಮಂತ್ ಮಾತ್ರ ಪೋಸ್ಟ್ ಪ್ರೆಗ್ನೆನ್ಸಿ ಚಪಾತಿ ಅವಾಯ್ಡ್ ಮಾಡ್ತಿದ್ದೆ, ಬಿಕಾಸ್ ಕಾನ್ಸ್ಟಿಪೇಷನ್ ಆಗಬಹುದು ಅಂತ. ಸೊ ಅದರ ಬದಲಾಗಿ ದೋಸೆಗಳು, ಅಂದರೆ ಡೈಲಿ ಒಂದೊಂದು ಥರ, ಲೈಕ್ ರಾಗಿ ದೋಸೆ, ಗೋಧಿ ದೋಸೆ, ರವೆ ದೋಸೆ, ಆಮೇಲೆ ಅಕ್ಕಿ ದೋಸೆ, ಈ ಥರ ಏನಾದರೂ ಒಂದೊಂದು ಐಟಮ್ ದೋಸೆಗಳು, 2 ದೋಸೆ ತಿಂದ್ಬಿಟ್ಟು ಅದಕ್ಕೆ ಆಂಟಿ ಪಲ್ಯ ಮಾಡೋರು, ಮತ್ತು ಫ್ರೆಶ್ ಆಗಿ ಬಿಸಿ ಬಿಸಿ ಯಾವುದಾದ್ರೂ ಪಲ್ಯಗಳು, ತರಕಾರಿ ಪಲ್ಯ, ಬೀನ್ಸ್ ಪಲ್ಯ, ಕ್ಯಾರೆಟ್ ಪಲ್ಯ, ಈ ಥರ ಏನಾದರೂ ಪಲ್ಯಗಳು ಮಾಡೋರು. ಆ್ಯಂಡ್ ಬೀಟ್ರೂಟು ಜಾಸ್ತಿ ಮಾಡೋರು, ಯಾಕೆ ಅಂತಂದರೆ ಬ್ಲಡ್ ರಿಕವರಿ ಆಗಬೇಕು ಅಂತ ಹೇಳಿ. ಅದಾದಮೇಲೆ 1 ಮಂತ್ ಆದಮೇಲೆ ಚಪಾತಿ ಎಲ್ಲ ತಿನ್ನೋದು ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ವಾಸ್ ಇಟ್. ಆ್ಯಂಡ್ ನೈಟು ಇದು ಕೊಡೋರು, ಒಂದೊಂದು ಸತಿ ಪಲ್ಯದ ಜೊತೆ ಚಟ್ನಿ ಪುಡಿ. ಸೊ ಆರ್ಗ್ಯಾನಿಕ್ ಸಿಗುತ್ತೆ, ಸೊ ಕರ್ಬೇವಿನ ಸೊಪ್ಪುದು ಚಟ್ನಿ ಪುಡಿ, ಅದಾದಮೇಲೆ ಫ್ಲ್ಯಾಕ್ ಸೀಡ್ಸ್ದು ಚಟ್ನಿ ಪುಡಿ, ಆಮೇಲೆ ಅದೇನದು ಅಗಸೆ ಬೀಜ ಅಂತ ಬರುತ್ತಲ್ವ, ಅದರದ್ದು ಚಟ್ನಿ ಪುಡಿ ಎಲ್ಲ ತಂದಿದ್ರು. ಸೊ ಡೈಲಿ ಒಂದೊಂದು ಥರ ಚಟ್ನಿ ಪುಡಿ 1 ಸ್ಪೂನ್ ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಕೊಡೋರು. ಆ್ಯಂಡ್ ಆಲ್ಸೋ ದೋಸೆಗಳು, ಚಪಾತಿ ಎಲ್ಲನೂ ಅಷ್ಟೇ ಆಯಿಲಲ್ಲಿ ಬೇಯಿಸ್ತಾ ಇರಲಿಲ್ಲ, ತುಪ್ಪದಲ್ಲೇ ಬೇಯಿಸೋರು. ಸೊ ಆದಷ್ಟು ಎಲ್ಲದಕ್ಕೂ ಆಯಿಲ್ ಅವಾಯ್ಡ್ ಮಾಡಿ ತುಪ್ಪ ಕೊಡ್ತಾಯಿದ್ರು, ತುಪ್ಪ ಯೂಸ್ ಮಾಡ್ತಾಯಿದ್ರು. ಸೊ ದಿಸ್ ವಾಸ್ ಮೈ ಡಿನ್ನರ್. ಅದಾದಮೇಲೆ ನೈಟ್ ಯೂಶ್ವಲಿ ಫಸ್ಟ್ 1 ಮಂತ್ ಮಧ್ಯ ಮಧ್ಯ ಎದೊಳ್ತಾ ಇದ್ದಿದ್ದರಿಂದ ನನಗೆ ಒಂದು 4 ಗಂಟೆ ಹಾಗೆ ತುಂಬ ಹೊಟ್ಟೆ ಹಶ್ವಾಗ್ಬಿಡೋದು. ಸೊ ಆವಾಗ 4-4:15 ಆಂಟಿಗೆ ಫೋನ್ ಮಾಡಿದ್ರೆ ಪಾಪ 1 ಲೋಟ ಹಾಲು ತಂದು ಕೊಡೋರು ಬಿಸಿ ಬಿಸಿ. ಸೊ ಆವಾಗ 1 ಗ್ಲಾಸ್ ಹಾಲು ಕುಡಿತಾ ಇದ್ದೆ. ಬಟ್ ಆಫ್ಟರ್ 1 ಮಂತ್ ಇವಳದು ನಿದ್ದೆ ಪ್ಯಾಟ್ರನ್ ಸರಿ ಹೋಗಿದ್ದರಿಂದ ಪದೇ ಪದೇ ಎದೊಳ್ತಿರ್ಲಿಲ್ಲ ಅವಳು. ಸೊ ಹಾಗಾಗಿ ಇವಾಗ ನೈಟೇ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ 1 ಲೋಟ ಹಾಲು. ಸೊ ಅರೌಂಡ್ 11 o'clock ನಾನು ಮಲಗೋದು ಮುಂಚೆ 1 ಲೋಟ ಹಾಲು ಕುಡಿದ್ಬಿಟ್ಟು ಮಲಗಿಬಿಡ್ತೀನಿ. ಸೊ ದಿಸ್ ಹ್ಯಾಸ್ ಬೀನ್ ಮೈ ರೊಟೀನ್. ಆ್ಯಂಡ್ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಚೆನ್ನಾಗೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಅನ್ನೆಸೆಸರಿ ಜಂಕ್ ಫುಡ್ ಏನೂ ಇಲ್ಲ, ಹೊರಗಡೆ ಊಟ ಏನೂ ಇಲ್ಲ. ಮನೆ ಊಟ ನಂಗೆ ತುಂಬ ಇಷ್ಟ, ಮನೆ ಊಟ. ಬಿಕಾಸ್ ನನ್ನ ಒಂದು ಫೇಸ್ ಇತ್ತು ವೇರ್ ಐ ಮಿಸ್ಡ್ ಮನೆ ಊಟ. ಮುಂಚೆ ನಾನು ಹಾಗೆ ಇದ್ದೆ, ನಾವು ಅಮ್ಮ ಅಡುಗೆ ಮಾಡುವಾಗ ಏನು ಇದು ಮಾಡಿದ್ಯಾ, ಅದು ಮಾಡಿದ್ಯಾ, ಇದು ಚೆನ್ನಾಗಿಲ್ಲ, ಅದು ಮಾಡಬೇಕಿತ್ತು ಅಂತೆಲ್ಲ ರಾಗ ತೆಗಿತಾ ಇದ್ದೆ. ಬಟ್ ಅಮ್ಮ ಹೋದ್ಮೇಲೆ ಆ್ಯಕ್ಚುಲಿ ಊಟದ್ದು ಬೆಲೆ ಗೊತ್ತಾಗಿದ್ದು. ಬಿಕಾಸ್ ನಮಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೆ. ಆ್ಯಂಡ್ ಪುಣ್ಯಕ್ಕೆ ಅವಾಗ ಯೂಟ್ಯೂಬ್ ಇದ್ದಿದ್ದರಿಂದ ಸ್ವಲ್ಪ ಯೂಟ್ಯೂಬಲ್ಲಿ ಅದು ಇದು ನೋಡ್ಕೊಂಡು ಅಂದ್ರೂ ಗೊತ್ತಲ್ಲ, ಏನೂ ಎಷ್ಟೊಂದು ಸತಿ ನಮ್ಗೆ ಹೆಂಗಾಗ್ಬಿಡೋದು ಅಂತಂದರೆ ಏನೇನು ಎಲ್ಲೆಲ್ಲಿದೆ, ಯಾವ ಬೇಳೆ ಏನು ಹೆಸರುಗಳು ಗೊತ್ತಿರ್ತಿರ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಚಪಾತಿ ಅಂತೂ ರೊಟ್ಟಿ ಮಾಡ್ದಂಗೆ, ಹಪ್ಪಳ ಮಾಡ್ದಂಗೆ ಮಾಡಿಬಿಡ್ತಾಯಿದ್ವಿ. ಪಾಪ ನಮ್ಮಪ್ಪ ಹಾಗೆ ತಿನ್ನೋರು, ಇನ್ನು ಬೇಜಾರು ಮಾಡ್ಕೊತೀವಿ ಅಂತ. ಸೊ ಹಿಂಗೇನೇನೋ ಡ್ರಾಮಾ ಮಾಡುವಾಗ ಗೊತ್ತಾಯಿತು ಊಟದ ಬೆಲೆ ಎಷ್ಟು ಅಂತ. ಆವಾಗ ಹೊರಗಡೆ ಜಾಸ್ತಿ ಊಟ ಮಾಡುವಾಗ ಸೋಡಾ ಎಲ್ಲ ಹಾಕಿರ್ತಾರೆ, ಸೊ ಗ್ಯಾಸ್ಟ್ರಿಕ್ ಆಗಿಬಿಡೋದು. ಸೊ ನಾನು ಮದುವೆ ಆಗಿ ಬಂದಮೇಲಂತೂ ತುಂಬ ರೇರ್ ನಾನು ಹೊರಗಡೆ ಊಟ ಮಾಡೋದು, ಬಿಕಾಸ್ ನನಗೆ ಆ ವ್ಯಾಲ್ಯೂ ಅಷ್ಟು ಗೊತ್ತು. ಆ್ಯಂಡ್ ನಂಗೆ ಅಳಿ ಆಂಟಿ ಅಡುಗೆ ಮಾಡೋದು ತುಂಬ ಇಷ್ಟ, ಸಖತ್ತಾಗೆ. ಎಸ್ಪೆಷಲಿ ವೆಜಿಟೇರಿಯನ್ ಅಂತೂ, ನಾನ್ ವೆಜ್ ಅವ್ರು ಫೇಮಸ್ಸೇ,
ಬಟ್ ನನಗೆ ಅವ್ರು ಮಾಡೋ ವೆಜಿಟೇರಿಯನ್ ಅಡುಗೆಗಳು ಲೈಕ್ ಮೊಸೊಪ್ಪು ಸಾರು ಇರ್ಬೋದು, ಬಸ್ಸಾರು, ಉಪ್ಸಾರು, ಪಲ್ಯಗಳು ಇದೆಲ್ಲ ಸಕ್ಕತ್ ಇಷ್ಟ. ಆಮೇಲೆ ಇವಾಗ ಹೊಸ್ದಾಗಿ ಅದೇನೋ ಬೇಳೆ ಸಾರು, ರಸಮ್ ಬೇಳೆ ಸಾರು ಅಂತ ಮಾಡ್ತಾರಪ್ಪ, ಅದೆಲ್ಲೋ ಕಲ್ತ್ಕೊಂಡಿದ್ದಾರೆ. ಇವಾಗೂ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ. ಇವತ್ತು ಆ್ಯಕ್ಚುಲಿ ಸಂಡೇ, ಬಟ್ ಸ್ಟಿಲ್ ಅದನ್ನು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಈಚೆಗಡೆ ಏನು ತಿನ್ನಬೇಕು ಅಂತ ಅನ್ಸಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಬರ್ಗರೋ ಪಿಜ್ಜಾನೋ ಇದು ತಿನ್ನಬೇಕು, ಯಾವಾಗೋ ರೇರಾಗಿ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಆವಾಗ ತಿಂತೀನಿ. ಸೊ ದಿಸ್ ಈಸ್ ಬೀನ್ ಮೈ ಡಯಟ್. ಆ್ಯಂಡ್ ಅದರ ಜೊತೆ ದಿನಕ್ಕೆ ಒಂದು 3ರಿಂದ 4 ಲೀಟ್ರಷ್ಟು ನೀರು, ಪೋಸ್ಟ್ ಪ್ರೆಗ್ನೆನ್ಸಿಲಿ ಬಿಸಿನೀರು ಕುಡಿಯೋದು ಶುರು ಮಾಡಿಕೊಂಡೆ. ಬಟ್ ನನಗೆ ಆದಷ್ಟು ತಣ್ಣೀರು ಕುಡಿಯೋಕ್ಕೆ ಇಷ್ಟ, ಬಟ್ ಪೋಸ್ಟ್ ಪ್ರೆಗ್ನೆನ್ಸಿಲಿ ಗೊತ್ತಲ್ವ ಬಿಸಿನೀರೇ ಕುಡಿಬೇಕು ಅಂತಾರೆ. ಸೊ ಹಾಗಾಗಿ ಬೆಚ್ಚಗಿರೋ ನೀರು 1 3 to 4 ಲೀಟರ್ಸ್ ಕುಡಿತಾ ಇದ್ದೆ ಆ್ಯಂಡ್ ಕುಡಿತೀನಿ. ಸೊ ಇಷ್ಟೇ, ವೆರಿ ಸಿಂಪಲ್ ಮನೆ ಊಟ. ಎಲೆ ಊಟ ಅಂತ ಏನು ಹೇಳ್ತಾರೆ ನಮ್ಮ ಇಂಡಿಯನ್ ಸ್ಟೈಲಲ್ಲಿ, ಪಲ್ಯಗಳು ಹಾಕ್ತಾರೆ, ಕೋಸಂಬರಿ, ಅಂದರೆ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಅದರಲ್ಲಿರುತ್ತೆ. ಸೊ ಆ ಥರ ಎಲೆ ಊಟ ತಿನ್ನೋ ಥರ ಅಭ್ಯಾಸ ಡೈಲಿ ಮಾಡ್ಕೊಂಡ್ಬಿಟ್ರೆ ನಾವು ಚೂರು ಇಟ್ಕೊಂಡು ಇಟ್ ವಿಲ್ ಬಿ, ಅಂದರೆ ತುಂಬ ಐಟಮ್ಸ್ ಅಂತ ಅಲ್ಲ, ಒಂದೇ ಐಟಮ್ನ ಒಂದು ಕಪ್ಪಲ್ಲಿ ಒಂದು ಚೂರು ಒಂದಿಷ್ಟಿಷ್ಟು ಇಟ್ಕೊಂಡ್ಬಿಟ್ರೆ ಒಂದು ಇಡೀ ಅಷ್ಟು ನೀಟಾಗಿ ಹೊಟ್ಟೆ ತುಂಬುತ್ತೆ. ಸೊ ದಟ್ಸ್ ಇಟ್, ವೆರಿ ಸಿಂಪಲ್, ವೆರಿ ಕ್ಲೀನ್. ಆ್ಯಂಡ್ ಅದರಿಂದ ನನಗೇನಾಗಿದೆ, ನಾನು ವರ್ಕೌಟ್ ಮಾಡಿಲ್ಲ ಅಂತ ಅಂದ್ರೂ ಫಸ್ಟ್ 1.5 to 2 months ಆರಾಮಾಗೆ ನಂದು ಒಂದು 8 kg ಇಳಿದ್ಬಿಡ್ತು. 13 kgs ವೆಯ್ಟ್ ಗೇನ್ ಆಗಿದ್ದೆ ಪ್ರೆಗ್ನೆನ್ಸಿಲಿ. ಸೊ 8 kg ಹಾಗೆ ಇಳಿದ್ಬಿಡ್ತು. ಸೊ ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಅಂತ ಅಂದರೆ ಬರೀ ಸ್ಟ್ರೆಚಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಾನು ಸ್ಟ್ರೆಚಿಂಗ್ಸ್ ಮಾಡೋದು ಶುರು ಮಾಡಿದ್ಮೇಲೆ ಬ್ಯಾಕ್ ಪೇನ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂದರೆ ನಾನು ಏನೇನೆಲ್ಲ ಸ್ಟ್ರೆಚಿಂಗ್ಸ್ ಮಾಡ್ತಿದ್ದೀನಿ, ವರ್ಕೌಟ್ ಮಾಡ್ತಿದ್ದೀನಿ ಅಂತ. ಸೊ ವೆಯ್ಟ್ ಲಾಸ್ಗೆ ಅಂತ ನಾನು ಡೆಫಿನೆಟ್ಲಿ ಮಾಡ್ತಿಲ್ಲ. ಫಸ್ಟು ಅಂದರೆ ಫ್ಲೆಕ್ಸಿಬಿಲಿಟಿ ಬರಬೇಕು. ಆ್ಯಂಡ್ ಬ್ಯಾಕ್ ಪೇನ್ ಅಂತೂ 99.9% ಹೋಗ್ಬಿಟ್ಟಿದೆ ನನಗೆ. ಇಷ್ಟೊತ್ತು ಹಿಂಗೆ ಎತ್ಕೊಂಡು ನಿಂತಿದ್ದೀನಿ ಅಂತ ಅಂದರೆ ಗೊತ್ತಾಗಬೇಕು ನಿಮಗೆ. ಸೊ ಹಾಗಾಗಿ ಎವ್ರಿ ಡೇ ನಾನು ಪೋಸ್ಟ್ ಮಾಡದೇ ಇರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ, ಬಟ್ ಎವ್ರಿ ಸಿಂಗಲ್ ಡೇ ನಾನು ಸ್ಟ್ರೆಚಿಂಗ್ಸ್ ಮಾಡೋ ಥರ ನೋಡ್ಕೊತೀನಿ, ಅಟ್ಲೀಸ್ಟ್ 20 minutes ಅಷ್ಟೇ. ಸೊ ಅಭಿ ಬೆಳಗ್ಗೆ ಇರುವಾಗ ಪಾಪುನ ಒಂದು 10-15 ನಿಮಿಷ ಇಟ್ಕೊ ಅಂತ ಹೇಳ್ಬಿಟ್ಟು, ಅಥವಾ ಅವಳು ಮಲಗಿರೋ ಟೈಮಲ್ಲಿ ಸ್ಟ್ರೆಚಿಂಗ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇನ್ಮೇಲಿಂದ 3 months ಕಂಪ್ಲೀಟ್ ಆದಮೇಲೆ, ಬಿಕಾಸ್ ಇವಾಗ ಆ್ಯಸ್ ಆಫ್ ನಾವು ಇನ್ನು 2 months 5 days ಪಾಪುಗೆ. ಸೊ 3 months ಕಂಪ್ಲೀಟ್ ಆದಮೇಲೆ ನಾನು ವೆಯ್ಟ್ ಲಾಸ್ಗೆ ಎಕ್ಸಸೈಸಸ್ ಎಲ್ಲ ಅಥವಾ ಇನ್ನೂ ನಾನು ಏನೇನು ಮಾಡಬೇಕು, ಮಧ್ಯೆ ತಿನ್ನೋದೆಲ್ಲ ಕಟ್ ಮಾಡೋದು, ಸೊ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ 3 months ಏನು ವೆಯ್ಟ್ ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಬಟ್ ಇವನ್ ದೆನ್ 1 kg ನಾನು ಸ್ಟ್ರೆಚಿಂಗ್ಸ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಾದ್ಮೇಲೆ 1 kg ಇಳಿದಿದ್ದೀನಿ. ಸೊ ಐ ಹ್ಯಾವ್ 4 more kgs ಟು ಲೂಸ್. ಸೊ ಅದನ್ನು ಕಮ್ಮಿಂಗ್ ಡೇಸಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ ಆ್ಯಂಡ್ ಅಪ್ಡೇಟ್ ಮಾಡ್ತೀನಿ ನಾನು ಏನೇನು ಮಾಡಿದೆ, ಏನೇನು ಹೆಲ್ಪ್ ಆಯಿತು ಅಂತ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಡೌಟ್ ಇದ್ದರೆ, ಏನಾದರೂ ಬೇಕು ಅಂತ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ನಿಮಗೋಸ್ಕರ ನಾನು ವಿಡಿಯೋ ಲೇಟ್ ಮಾಡಬಾರ್ದು ಅಂತ ಹೆಂಗಿದ್ರೂ ಶುರು ಮಾಡಿಬಿಟ್ಟಿದ್ದೆ, ಇನ್ನು ಸ್ಟಾಪ್ ಮಾಡೋದು ಬೇಡ ಅಂತ ನಮ್ಮ ಪಾಪುನೆಲ್ಲ ಎತ್ಕೊಂಡು ಸರ್ಕಸ್ ಮಾಡ್ಕೊಂಡೆಲ್ಲ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆಲ್ಸೋ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈಗಲೇ ಫಾಲೋ ಮಾಡಿ. ಆ್ಯಂಡ್ ಜಾಸ್ತಿ ಪ್ರೀತಿ ಕೊಡಿ. ಬಾಯ್.